ನಮಸ್ಕಾರ ಸ್ನೇಹಿತರೆ. ಈ ಒಂದು ಸಿಟೆಟ್ 2025ರಲ್ಲಿ ಏನೋ ನೋಟಿಫಿಕೇಶನ್ ಆಗಿದೆ. ಈಗ 2026 ಫೆಬ್ರವರಿ 8ರಂದು ಎಕ್ಸಾಮ್ ನಡೀತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನೋಡಿ, ಈ ಒಂದು ಸಿಟೆಟ್ 2026 ಅಂತಲೇ ಮಾಡ್ಕೊಳ್ಳಿ, ಯಾಕಂದರೆ 2026ರಲ್ಲಿ ಎಕ್ಸಾಮ್ ನಡೆಯುತ್ತೆ. ಈ ಒಂದು ಸಿಟೆಟ್ 2026ಕ್ಕೆ ಅಪ್ಲೈ ಮಾಡಬೇಕಾಗಿತ್ತು ಅಂತಂದರೆ ಡಿಸೆಂಬರ್ 18ರವರೆಗೆ ಅವಕಾಶವನ್ನು ಕೊಟ್ಟಿದ್ದರು. ಸ್ನೇಹಿತರೆ, ಇವತ್ತು ಆಲ್ರೆಡಿ 15 ಅಂದರೆ ಡಿಸೆಂಬರ್ 15, ಇನ್ನು ಕೇವಲ 3 ದಿನಗಳು ಉಳಿದಿರೋದ್ರಿಂದ ಈ ಒಂದು 3 ದಿನಗಳಲ್ಲಿ ಸಾಧ್ಯ ಆದರೆ ಇವತ್ತೇ ಈ ಕ್ಷಣವೇ ನೀವು ಅಪ್ಲಿಕೇಶನನ್ನು ಹಾಕೋದು ಒಳ್ಳೆಯದು. ಯಾಕಂತಂದರೆ ನಾಳೆ ಅಥವಾ ನಾಡಿದ್ದು ಹಾಕೋಣ ಅಂತ ಬಿಟ್ಟರಪ್ಪ ಅಂದರೆ ವೆಬ್ಸೈಟ್ ಖಂಡಿತವಾಗ್ಲೂ ಬ್ಯುಸಿ ಆಗುತ್ತೆ. ಆಗ ಅಪ್ಲಿಕೇಶನ್ ತಗೊಳ್ಳೋಂಥದ್ದು ತುಂಬ ಕಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲಿ ಒಂದು ಸಮಸ್ಯೆ ಆಗುತ್ತೆ, ಏನಪ್ಪ ಅಂದರೆ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿದೆ ಅಂತೇಳಿ. ಸೊ ಎಕ್ಸಾಮ್ ಸೆಂಟರ್ ಏನಾಗಿದೆ ಅಂತಂತಂದರೆ ಬೆಂಗಳೂರು ಮತ್ತು ಹುಬ್ಬಳ್ಳಿಯನ್ನು ಮಾತ್ರ ಈ ಒಂದು ನೋಟಿಫಿಕೇಷನಲ್ಲಿ ನೀಡಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಮತ್ತು ಅಪ್ಲಿಕೇಶನನ್ನು ಹಾಕೋಕೆ ಹೋಗ್ತೀವಲ್ಲ, ಅಲ್ಲಿ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಅಂದರೆ ಉತ್ತರ ಕರ್ನಾಟಕದವರು ಬಹುತೇಕ ಹುಬ್ಬಳ್ಳಿಯನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ದಕ್ಷಿಣ ಕರ್ನಾಟಕದವರು ಬಹುತೇಕ ಬೆಂಗಳೂರನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಒಂದು ವೇಳೆ ಎರಡೇ ಕೊಟ್ಟಿದ್ರು ಕೂಡ, ಅಂದರೆ ಎರಡೇ ಕೊಟ್ಟಿದ್ದಾರೆ, ಅವಕಾಶವನ್ನು ಕೊಡಬೇಕಿತ್ತು. ಈಗ ಉದಾಹರಣೆಗೆ ಬೆಳಗಾವಿದವರು ಇರ್ತಾರೆ, ಧಾರವಾಡದವರು ಇರ್ತಾರೆ, ಅವ್ರೇನಾದರೂ ಅಪ್ಲಿಕೇಶನನ್ನು ಹಾಕಿದರೆ ಎಕ್ಸಾಮ್ ಸೆಂಟರ್ ಮುಂದೊಂದಿನ ಬೆಂಗಳೂರು ಬಂದರೆ ತುಂಬ ಕಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಈ ನೋಟಿಫಿಕೇಷನಲ್ಲಿ ಎರಡು ಊರು ಇರತಕ್ಕಂಥದ್ದು, ಹುಬ್ಬಳ್ಳಿ ಮತ್ತು ಬೆಂಗಳೂರು. ಈ ಹುಬ್ಬಳ್ಳಿ ಬೆಂಗಳೂರನ್ನು ಕೊಟ್ಟರೂ ಕೂಡ ಅಲ್ಲಿ ನಾವು ಸೆಲೆಕ್ಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕಿತ್ತು, ಬಟ್ ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ನೋಟಿಫಿಕೇಷನ್ ಆಗಿದೆ. ಆ ನೋಟಿಫಿಕೇಷನಲ್ಲಿ ಕೇವಲ 2 ಊರು ಇರತಕ್ಕಂಥದ್ದು. ನೀವು ಅಪ್ಲಿಕೇಶನನ್ನು ಹಾಕುವಾಗ ಈ ಒಂದು ಚಾಯ್ಸ್ ಮಾಡೋದಕ್ಕೆ ನಿಮ್ಗೆ ಅವಕಾಶವನ್ನು ಕೊಟ್ಟಿಲ್ಲ. ಆ ಕಾರಣದಿಂದಾಗಿ ನೀವು ಹಾಗೇ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಮುಂದೆ 2 ಅಥವಾ 3 ದಿನ ಮುಂಚೆ, ಅಂದರೆ ಈ ಸಿಟೆಟ್ನ ಎಕ್ಸಾಮ್ ಏನು ಫೆಬ್ರವರಿ 8ರಂದು ನಡೀತಲ್ಲ, ಅಂದರೆ ಬಹುತೇಕ 5ನೇ ತಾರೀಕು ಅಥವಾ 6ನೇ ತಾರೀಕಿಗೆ ಹಾಲ್ ಟಿಕೆಟನ್ನು ಬಿಡ್ತಾರೆ. ಆಗ ನೀವು ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಾಗ ಅವಾಗ ನಿಮ್ಮೊಂದು ಎಕ್ಸಾಮ್ ಸೆಂಟರ್ ಗೊತ್ತಾಗ್ಬೋದು. ಆಗ ನೀವು ಎಕ್ಸಾಮ್ ಬರೆಯೋದಕ್ಕೆ ಹೋಗಬೇಕಾಗುತ್ತೆ. ಬಟ್ ನಿಮ್ಮ ಡಿಸ್ಟಿಕ್ಕಿಗೆ ಸಮೀಪ ಇರತಕ್ಕಂಥ ಒಂದು ಎಕ್ಸಾಮ್ ಸೆಂಟ್ರಿಗೆ ಕೊಟ್ಟರೆ ಒಳ್ಳೆಯದು. ಅಂದರೆ ನಾರ್ತ್ ಕರ್ನಾಟಕದವರಿಗೆ ಹುಬ್ಳಿ ಕೊಟ್ಟರೆ, ಸೌತ್ ಕರ್ನಾಟಕದವರಿಗೆ ಬೆಂಗಳೂರನ್ನು ಕೊಟ್ಟರೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಬಹುತೇಕ ಮೊದಲು ಏನಿತ್ತಪ್ಪ ಅಂತಂದರೆ ಕಲಬುರಗಿ ಇತ್ತು, ಬೀದರ್ ಇತ್ತು, ಶಿವಮೊಗ್ಗ ಇತ್ತು, ಆಮೇಲೆ ದಾವಣಗೆರೆ ಡೌಟು, ಬಟ್ ಉಡುಪಿ, ಮಂಗಳೂರು ಇದ್ದವು, ಬೆಂಗಳೂರು ಇತ್ತು. ಇಷ್ಟು ಎಕ್ಸಾಮ್ ಸೆಂಟರ್ಗಳಿದ್ವು. ಇಷ್ಟು ಇದ್ದಾಗ ನಮ್ಗೆ ಹತ್ತಿರ ಆಗ್ತಕ್ಕಂಥ ಒಂದು ಎಕ್ಸಾಮ್ ಸೆಂಟ್ರನ್ನ ನಾವು ಚಾಯ್ಸ್ ಮಾಡ್ಕೊಳ್ತಾ ಇದ್ವಿ. ಬಟ್ ಈ ಸಾರಿ ಏನು ಮಾಡಿದರೆ ಅವರೇ ಎಕ್ಸಾಮ್ ಸೆಂಟರ್ನ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ. ಯಾಕಂದರೆ ನಾವು ಅಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತಂದಮೇಲೆ ಅವ್ರು ಕೊಟ್ಟಂಥ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ನಾವು ಎಕ್ಸಾಮನ್ನು ಬರೆಯುವಂಥದ್ದು ಅನಿವಾರ್ಯ. ನೋಡಿ, ಅದು ನಾರ್ತ್ ಕರ್ನಾಟಕದವರು ಆಗಲಿ ಅಥವಾ ಸೌತ್ ಕರ್ನಾಟಕದವರಾಗಲಿ, ನಾವು ಅಂದರೆ ನಾರ್ತ್ ಕರ್ನಾಟಕದಿಂದ ಬೆಂಗಳೂರು ಬಂತು ಎಕ್ಸಾಮ್ ಅಂತೇಳಿ ಯಾವುದೇ ಕಾರಣಕ್ಕೂ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಎಕ್ಸಾಮ್ಗೆ ಅಟೆಂಡ್ ಆಗಿ. ಯಾಕಂದರೆ ಇಂಥ ಅವಕಾಶ ಮತ್ತೊಮ್ಮೆ ಸಿಗಲಿಕ್ಕಿಲ್ಲ. ಹಾಗಾಗಿ ಇಂಥ ಅವಕಾಶವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಕ್ಸಾಮ್ ಹುಬ್ಬಳ್ಳಿಲಿ ಬೀಳಿ ಅಥವಾ ಬೆಂಗಳೂರಲ್ಲೇ ಇರಲಿ, ನೀವು ಎಕ್ಸಾಮ್ಗೆ ಅಟೆಂಡ್ ಆಗಿ ಮುಂದೆ ಏನಾಗುತ್ತೆ ಆಗಲಿ. ಯಾಕಂತಂದರೆ ಟಿಯನ್ನು ನೀವು ಒಂದು ವೇಳೆ ಮಿಸ್ ಮಾಡ್ಕೊಂಡಿದ್ರಿ ಅಂದರೆ ಸಿಟೆಟ್ಗಿಂತ ಮತ್ತೆ ಬೇರೆ ಅವಕಾಶ ಇಲ್ಲದೆ ಇರೋದ್ರಿಂದ ಈ ಒಂದು ಒಳ್ಳೆಯ ಅವಕಾಶವನ್ನು ಕಳ್ಕೊಳ್ಳೋಕೆ ಹೋಗ್ಬಿಡಿ. ನೀವು ಬೆಂಗಳೂರಿಗೆ ಹೋಗಿ ಅಂತ ಹೇಳ್ತಾ, ಮತ್ತು ಆ ಕಡೆ ಸೌತ್ ಕರ್ನಾಟಕದವ್ರಿಗೆ ಅಚಾನಕ್ಕಾಗಿ ಹುಬ್ಬಳ್ಳಿ ಏನಾದರೂ ಎಕ್ಸಾಮ್ ಸೆಂಟರ್ ಬಂತಂದರೆ ಎಕ್ಸಾಮ್ ಸೆಂಟರ್ ದೂರ ಆಯ್ತಲ್ಲ ಅಂತೇಳಿ ನೀವು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಈಗ ಆಲ್ರೆಡಿ ಟಿಯಲ್ಲೇ ಮಿಸ್ ಮಾಡ್ಕೊಂಡಿರ್ತೀರಿ. ಇನ್ನು ಕ್ಲಿಯರ್ ಮಾಡ್ಕೊಂಡಂಥವ್ರಿಗೆ ಏನು ಚಿಂತೆ ಇಲ್ಲ. ಬಟ್ ಯಾರೆಲ್ಲ ಟಿಯನ್ನು ಪಾಸ್ ಮಾಡ್ಕೊಂಡಿಲ್ವೋ ಅಂಥವ್ರು ಯಾವುದೇ ಕಾರಣಕ್ಕೂ ಈ ಒಂದು ಎಕ್ಸಾಮ್ ಸೆಂಟರ್ ದೂರ ಆಯಿತು ಅನ್ನೋ ಒಂದು ಕಾರಣಕ್ಕೋಸ್ಕರ ಎಕ್ಸಾಮಿಂದ ಹೊರಗೆ ಉಳಿಬೇಡ್ರಿ ಅಂತ ಹೇಳ್ತಾ, ಇದು ಮತ್ತು ಅಪ್ಲಿಕೇಶನ್ ಹಾಕಿದಿರಾ ಇಲ್ವಾ ಅನ್ನೋಂಥದ್ದನ್ನು ಕೂಡ ನೆನಪು ಮಾಡೋಣ ಅಂತ ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು. ಡಿಸೆಂಬರ್ 18 ಎಕ್ಸಾಮ್ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ಡೇಟ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ತಡ ಮಾಡೋಕ್ಕೆ ಹೋಗ್ಬೇಡಿ. ಈ ಕ್ಷಣವೇ ನೀವು ಅಪ್ಲಿಕೇಶನನ್ನು ಹಾಕಿ. ಮತ್ತು ಅದೇನು ತುಂಬ ಕಷ್ಟ ಏನೂ ಇಲ್ಲ, ನಿಮ್ಮ ಮೊಬೈಲ್ನಲ್ಲೇ ಒಂದು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ಒಂದು ವೇಳೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ನೋಡ್ಕೊಡ್ರಿ ಒಂದು ಸರಿ. ಅಂದರೆ ಹೌ ಟು ಅಪ್ಲೈ ಸಿಟೆಟ್ 2026 ಅಂತ ನೀವು ಟೈಪ್ ಮಾಡಿದ್ರಿ ಅಂದರೆ ಸಾಕಷ್ಟು ವೀಡಿಯೋಗಳು ಬರ್ತವೆ. ಯಾವುದಾದ್ರೂ ಒಂದು ವೀಡಿಯೋನ ನೋಡಿಕೊಂಡು ನೀವು ಅದ್ರ ಪ್ರಕಾರ ನೀವು ಏನು ಮಾಡಿರಿ ಅಂತಂತಂದರೆ ಸಿಟೆಟ್ ಅಪ್ಲಿಕೇಶನನ್ನು ಹಾಕ್ತಾ ಹೋಗ್ರಿ. ಯಾರೆಲ್ಲ ಡಿ.ಎಡ್ ಆಗಿದೆ ಅವರು ಪೇಪರ್ 1ಗೆ ಎಲಿಜಿಬಲ್ ಇರ್ತೀರಿ. ಡಿ.ಎಡ್ ಜೊತೆಗೆ ಡಿಗ್ರಿಯನ್ನು ಮಾಡ್ಕೊಂಡಿದ್ರೆ ನೀವು ಪೇಪರ್ 1 ಮತ್ತು ಪೇಪರ್ 2 ಎರಡಕ್ಕೂ ಎಲಿಜಿಬಲ್ ಇರ್ತೀರಿ. ಯಾರೆಲ್ಲ B.ಎಡನ್ನು ಮಾತ್ರ ಮಾಡ್ಕೊಂಡಿದ್ರಿ, ಅಂದರೆ B.ಎಡ್ ಮತ್ತು ಡಿಗ್ರಿಯನ್ನು ಮಾಡ್ಕೊಂಡಿದ್ರಿ, ನೀವು ಪೇಪರ್ 2ಗೆ ಮಾತ್ರ ಎಲಿಜಿಬಲ್ ಇರ್ತೀರಿ. ನಿಮ್ಮ ಒಂದು ಸರಿಯಾದಂಥ ಅಂಕಗಳನ್ನಾಗಲಿ, ಹೆಸರನ್ನಾಗಲಿ, ಜಾತಿಯನ್ನಾಗಲಿ, ಇಂಥವೆಲ್ಲ ಪ್ರಮುಖ ಮಾಹಿತಿ ಇವೆಲ್ಲ ನೋಡಿ. ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಜಾತಿ ಆಗಿರ್ಬೋದು, ಮತ್ತು
ಎಸ್ ಎಲ್ ಸಿಯಲ್ಲಿ ಇರ್ತಕ್ಕಂಥ ಹೆಸರು ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಹೆಸರಿದೆಯೋ ಅದೇ ರೀತಿ ನೀವು ಇಲ್ಲಿ ಹೆಸರು ಹಾಕಬೇಕು. ಯಾಕಂತಂದರೆ ಮುಂದೆ ನೀವು ಸಿಟೆಟನ್ನು ಪಾಸ್ ಆದರೆ ಅಂತಂದರೆ ಅದೇ ರೀತಿಯಾಗಿ ಹೆಸರು ಜನ್ರೇಟ್ ಆಗುತ್ತೆ. ಆವಾಗ ಏನಾದರೂ ಮಿಸ್ಟೇಕ್ ಇತ್ತಂದ್ರೆ ತುಂಬ ತೊಂದರೆ ಆಗುತ್ತೆ. ಆ ಕಾರಣದಿಂದಾಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯ ಹೆಸರನ್ನು ಹಾಕಿ, ಅದೇ ರೀತಿಯ ಡೇಟ್ ಆಫ್ ಬರ್ತನ್ನು ಹಾಕಿ, ನಿಮ್ಮ ಕ್ಯಾಸ್ಟ್ ಇನ್ಕಮ್ನಲ್ಲಿ ಯಾವ ಮೂಲ ಜಾತಿಯನ್ನು ನಮೂದು ಮಾಡಿದರೋ ಅದೇ ನಿಮ್ಮ ಒಂದು ಕ್ಯಾಸ್ಟನ್ನು ಹಾಕಿ, ಜೊತೆಗೆ ತಂದೆ ಹೆಸರು, ತಾಯಿ ಹೆಸರು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿದೆಯೋ ನೋಡಿ. ಕೆಲವರು ತಂದೆ ಹೆಸರು ಹೇಗಿರುತ್ತಂದರೆ ತಂದೆ ಹೆಸರು ಜೊತೆಗೆ ಸರ್ನೇಮ್ ಕೂಡ ಇರುತ್ತೆ. ಆ ರೀತಿ ಅದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯೇ ಅಪ್ಲಿಕೇಶನ್ ಹಾಕಿ. ಅಂದರೆ ಅವ್ರ ಹೆಸರು ಮಾತ್ರ ಎಂಟ್ರಿ ಮಾಡೋದು ಅಥವಾ ಅವ್ರ ಮುಂದೆ ಸರ್ನೇಮನ್ನು ಬಿಡೋದು ಮಾಡೋಕ್ಕೆ ಹೋಗ್ಬೇಡಿ. ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ತಂದೆ ಹೆಸರಿನ ಮುಂದೆ ನಿಮ್ಮ ಅಡ್ರೆಸ್ ಇದ್ದರೆ ನಿಮ್ಮ ತಂದೆ ಹೆಸರನ್ನು ಮತ್ತು ಅಡ್ರೆಸ್ಸನ್ನು ಕೂಡೇ ಹಾಕಬೇಕು. ಒಂದು ವೇಳೆ ತಂದೆ ಹೆಸರು ಕೇವಲ ಹೆಸರು ಮಾತ್ರ ಇತ್ತು, ಮುಂದೆ ಸರ್ನೇಮ್ ಇಲ್ಲ ಅಂತಂದಾಗ ಆಗ ನಿಮ್ಮ ತಂದೆ ಹೆಸರನ್ನು ಮಾತ್ರ ಅಂದರೆ ತಂದೆ ಹೆಸರು ಅಂತ ಏನು ಕಾಲಮ್ ಇರುತ್ತಲ್ಲ ಅಲ್ಲಿ ಹಾಕಿ, ನಿಮ್ಮ ಪೂರ್ಣ ಹೆಸರು ಅಂದರೆ ನಿಮ್ಮ ಒಂದು ಪೂರ್ಣ ಹೆಸರನ್ನು ಕೇಳುತ್ತಲ್ಲ ಅಲ್ಲಿ ನಿಮ್ಮ ಹೆಸರು ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆಯೋ ಅದೇ ರೀತಿ ಹಾಕಿ. ಮತ್ತು ಕೆಲವ್ರದ್ದು ಏನಾಗಿರುತ್ತೆ ಅಂದರೆ ಡೇಟ್ ಆಫ್ ಬರ್ತ್ ತಪ್ಪುಗಳಾಗಿರ್ತವೆ. ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಏನು ಡೇಟ್ ಆಫ್ ಇರುತ್ತೆ ಅದೇ ಫೈನಲ್. ಮತ್ತು ಅದನ್ನು ಬಿಟ್ಟು ಪ್ರೈಮರಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಅಂದರೆ ಏನೋ ಮಿಸ್ಟೇಕ್ ಆಗಿರ್ಬೋದು, ಅಥವಾ ಮುಂದೆ ಪಿ ಯು ಅಥವಾ ಡಿಗ್ರಿನಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಅವೆಲ್ಲ ಸಂಬಂಧ ಇರೋಲ್ಲ. ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಕ್ಯಾಸ್ಟ್ ಇರುತ್ತೋ ಅದನ್ನೇ ಅದೇ ಫೈನಲ್ ಆಗುತ್ತೆ. ಆ ಕಾರಣದಿಂದಾಗಿ ಮಾಹಿತಿಯನ್ನು ತುಂಬುವಾಗಲೂ ಕೂಡ ನಿಧಾನವಾಗಿ ಸ್ವಲ್ಪ ಸರಿಯಾಗಿ ಮಾಹಿತಿಯನ್ನು ತುಂಬಿ, ನೀವು ಎಲ್ಲೇ ಸೈಬರ್ಗೆ ಅಡ್ಡಾಡ್ಕೊಂತ ಕುಂದ್ರಕ್ಕೆ ಹೋಗ್ಬೇಡ್ರಿ. ನಿಮ್ಮದೇ ಮೊಬೈಲ್ನಲ್ಲೇ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.